ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗತಿಗಳ ಚಲನೆಗಳಿಂದ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ದ್ವಾದಶ ರಾಶಿಗಳ ಮೇಲೆ ಅಂತ ನೋಡೋಣ ಬನ್ನಿ. ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ಮೊದಲಾರ್ಧದಲ್ಲಿ ಗ್ರಹಗಳ ಸ್ಥಾನಗಳನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಮಿಥುನ ರಾಶಿನಲ್ಲಿ ಗುರು ಮತ್ತು ಶುಕ್ರರಿದ್ದು, ಕಟಕ ರಾಶಿನಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಹಾಗೂ ಕನ್ಯಾ ರಾಶಿನಲ್ಲಿ ಕುಜ ಗ್ರಹ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಹಾಗೂ ಮೀನ ರಾಶಿಯಲ್ಲಿ ಶನಿ ಗ್ರಹ ಇದೆ. ಮತ್ತು ಇನ್ನು ದ್ವಿತೀಯಾರ್ಧದಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಆಗಸ್ಟ್ 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ತನ್ನ ಸ್ವಂತ ಮನೆಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಅದು ಅಷ್ಟೇ ಅಲ್ದಿರ ಇನ್ನು ಶುಕ್ರ ಗ್ರಹ 19ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದೆ. ಇನ್ನು ಬುಧ ಗ್ರಹ ಆಗಸ್ಟ್ 30ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಈ ಎಲ್ಲ ಬದಲಾವಣೆಗಳಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ಇದು ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ. ಇನ್ನು ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ತಿಂಗಳಲ್ಲಿ, ಈ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಒಂದು ಉತ್ತಮವಾದ ಫಲನೇ ಇದೆ ಅಂತ ಹೇಳ್ಬೋದು. ಹಾಗಿದ್ರೆ ಏನೆಲ್ಲ ಉತ್ತಮವಾದ ಫಲಗಳಿದೆ ಅಂತ ನೋಡೋಣ. ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗ ಅಂತ ನೋಡೋದಾದರೆ ತುಂಬ ಉತ್ತಮ ರೀತಿಯಲ್ಲಿದೆ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅದಕ್ಕಿಂತ 2ರಷ್ಟು ನಿಮಗೆ ಒಂದು ಪ್ರತಿಫಲ ಸಿಗ್ತಾ ಇದೆ. ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಕೊಡಿ, ಅದ್ರ ಕಡೆ ಗಮನ ಕೊಟ್ಟು ಉತ್ತಮ ರೀತಿಯಾದ ಫಲಗಳನ್ನ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ಉದ್ಯೋಗಸ್ಥರಿಗೆ ಅಂತ ಬಂದಾಗ ನಿಮಗೆ ಪ್ರಮೋಷನ್ ಸಿಗೋ ಸಾಧ್ಯತೆಗಳಿದ್ದಾವೆ. ಒಂದು ಒಳ್ಳೆಯ ಅವಕಾಶಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಈ ಸತಿ ನಿಮಗೆ ವ್ಯಾಪಾರದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು ಒಂದು ಒಳ್ಳೆಯ ಅಭಿವೃದ್ಧಿನೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಪರಿಸ್ಥಿತಿ ಅಂತ ಬಂದಾಗ ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮವಾಗಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತಾ ಇದೆ, ಅದಕ್ಕಿಂತ ದುಪ್ಪಟ್ಟು ಪ್ರತಿಫಲನೇ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಹಣಕಾಸಿನ ಅರಿವು ತುಂಬ ಚೆನ್ನಾಗೇ ಇರುತ್ತೆ. ಆದರೂ ಕೂಡ ನೀವು ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡೋದು ಉತ್ತಮ. ಏನಕ್ಕೆ ಅಂತಂದರೆ ವೃಷಭ ರಾಶಿಯವರು ಮೊದಲೇ ಶುಕ್ರನ ಅಧಿಪತಿ ಆಗಿರೋದ್ರಿಂದ ಒಂದು ಐಷಾರಾಮಿ ವಸ್ತುಗಳನ್ನ ತೊಗೊಳೋದಕ್ಕೆ ಹೋಗ್ಬೋದು. ನೀವಂತೂ ಸಣ್ಣ ಪುಟ್ಟ ವಸ್ತುಗಳನ್ನ ಮುಟ್ಟೋದಕ್ಕೆ ಇಷ್ಟನೇ ಪಡೋದಿಲ್ಲ. ನಿಮಗೆ ಎಲ್ಲ ವಸ್ತುಗಳಲ್ಲೂ ಕೂಡ ಒಂದು ಟಾಪ್ ಲೆವೆಲಲ್ಲಿ ಇರಬೇಕು ಅಂತ ಆಸೆ ಪಡ್ತೀರಾ. ಒಂದು ಚಿಕ್ಕ ಕಾರ್ ತೊಗೋತೀನಿ ಅಂದ್ಕೊಂಡ್ರು ಆ ಕಾರಲ್ಲಿ ಇನ್ನೂ ಜಾಸ್ತಿ ಬೆಲೆ ಬಾಳುವಂಥದ್ದಾಗಿರಬೇಕು, ಒಂದು ಲ್ಯಾವಿಶ್ ಆಗಿರಬೇಕು ಅಂತ ಆಸೆ ಪಡ್ತೀರಾ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು. ಯಾಕಂದರೆ ಇವತ್ತಿಗೆ ಎಲ್ಲನೂ ಮುಗಿಸ್ಕೊಂಡ್ಬಿಟ್ರೆ ಇನ್ನು ಮುಂದಕ್ಕೂ ಕೂಡ ನೀವು ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳೋದು ಒಳ್ಳೆಯದಲ್ವಾ. ಅದಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಇನ್ನು ಕುಟುಂಬದ ವಿಷಯ ಅಂತ ಬಂದಾಗ ಕುಟುಂಬದಲ್ಲಿ ತುಂಬ ಒಳ್ಳೆಯ ವಾತಾವರಣ ಇದೆ. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಾಗಿರ್ಬೋದು ಅಥವಾ ಕುಟುಂಬಸ್ಥರ ಮಧ್ಯದಲ್ಲಾಗಿರ್ಬೋದು ಒಂದು ಒಳ್ಳೆಯ ವಾತಾವರಣನೇ ಇದೆ ಅಂತ ಹೇಳ್ಬೋದು. ಇನ್ನು ಸಣ್ಣ ಪುಟ್ಟ ವಿವಾದಗಳೇನಾದರೂ ಬಂದರೂ ಕೂಡ, ಮನಸ್ತಾಪಗಳು ಬಂದರೂ ಕೂಡ ಅಥವಾ ಮೊದಲೇ ಆಗಿದ್ರೂ ಕೂಡ ಕುಟುಂಬಸ್ಥರ ಜೊತೆಯಲ್ಲಿ ಕುಳಿತು ಮಾತಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಈಗ ಬಗೆಹರಿಯುತ್ತೆ ಅಂತ ಹೇಳ್ಬೋದು. ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳೇನಾದರೂ ಬಂದಿದ್ದರೆ ಈಗ ಹೋಗಿ ಎಲ್ಲರ ಜೊತೆಲಿ ಕುಳಿತು ಮಾತಾಡೋದ್ರಿಂದ ಆ ಸಮಸ್ಯೆ ನಿಮಗೆ ಕಂಪ್ಲೀಟಾಗಿ ಒಂದು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಮೊದಲು ಆ ಪ್ರಯತ್ನನ ಮಾಡಿ ಎಲ್ಲರ ಜೊತೆ ನಗ್ನಗ್ತಾ ನೀವು ಚೆನ್ನಾಗಿರೋದಕ್ಕೆ ಇದೊಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯ ನಿಮ್ಮದು ತುಂಬ ಚೆನ್ನಾಗೇ ಇರುತ್ತೆ. ಆದರೂ ಕೂಡ ಆರೋಗ್ಯದ ಕಡೆ ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಬಂದಾಗ ಗಮನ ಕೊಡಿ. ನಿಮ್ಮ ಆರೋಗ್ಯ ಅಷ್ಟೇ ಅಲ್ದಿರ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ನೀವು ಗಮನ ಕೊಡಲೇಬೇಕಾಗಿ ಬರುತ್ತೆ. ಈ ಸತಿ ಗಂಡ ಆಗಿದ್ದರೆ ಹೆಂಡತಿಯ ಆರೋಗ್ಯ ಆಗಿರ್ಬೋದು, ಹೆಂಡತಿ ಆಗಿದ್ದರೆ ಗಂಡನ ಆರೋಗ್ಯ ಆಗಿರ್ಬೋದು. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ನಿರ್ಲಕ್ಷ್ಯ ಮಾಡ್ದಿರ ದಯಮಾಡಿ ವೈದ್ಯರ ಸಲಹೆಯನ್ನು ತಗೊಂಡು ತಕ್ಕ ಒಂದು ಉಪಯೋಗನ ಪಡ್ಕೊಳ್ಳಿ. ಮತ್ತು ನಿಯಮಿತವಾದ ಆಹಾರ ಕ್ರಮ ಆಗಿರ್ಬೋದು, ಧ್ಯಾನ ಮಾಡೋದ್ರಿಂದ ಮತ್ತು ಯೋಗ ಮಾಡೋದ್ರಿಂದ ಇನ್ನೂ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಂಡು ಬರ್ಬೋದು. ಇನ್ನು ಏನಾದರೂ ನಿಮಗೆ ಸಲಹೆ ಕೊಡಬೇಕು ಅಂತೇನಾದರೂ ಇರೋದಾದರೆ ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ನಿಮಗೆ ಯಾರ ಸಹವಾಸನೂ ಬೇಡ ಅಂತ ನಿಮ್ಮ ಪಾಡಿಗೆ ನೀವಿದ್ರೂ ಕೂಡ ನಿಮ್ಮನ್ನು ಕೆದಕೋ ಜನಗಳು ಸ್ವಲ್ಪ ಬರ್ತಾರೆ. ಅವ್ರ ಮಾತಿಂದ ನೀವು ನೋವು ಪಟ್ಕೊಂಡು ನೀವೇನಾದರೂ ಹಾಶಾಗಿ ಮಾತಾಡೋಕ್ಕೆ ಹೋದಾಗ ಅದರಿಂದ ನಿಮಗೆ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ನಿಮ್ಮನ್ನು ಯಾರಾದರೂ ನೆಗೆಟಿವ್ ಮಾತುಗಳನ್ನ ಆಡ್ತಾರೆ ಅಂದಾಗ ಅದನ್ನು ನೀವು ನಿರ್ಲಕ್ಷ್ಯ ಮಾಡೋದೇ ಒಳ್ಳೆಯದು ಅಂತ ಹೇಳ್ತೀನಿ. ಅವ್ರಿಗೆ ನೀವು ರಿಪ್ಲೈ ಮಾಡೋಕ್ಕೆ ಹೋಗಿ ನೀವೇ ಕಷ್ಟಕ್ಕೆ ಸಿಗಾಕೊಳ್ಳೋಂಥ ಪರಿಸ್ಥಿತಿ ಬರೋದು ಬೇಡ. ಬೇರೆಯವರಿಂದ ನಿಮಗೂ ತೊಂದರೆ ಆಗೋದು ಬೇಡ, ನಿಮ್ಮಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗೋದು ಬೇಡ. ಸೊ ಇದಿಷ್ಟು ವೃಷಭ ರಾಶಿಯವರ ಫಲಾನುಫಲಗಳಾಗಿತ್ತು. ಇನ್ನು ಪರಿಹಾರ ಅಂತ ಬಂದಾಗ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನ ಕೊಡೋದಾಗಿರ್ಬೋದು ಅಥವಾ
ನೀವು ಬಿಳಿ ಅವರೆಕಾಳನ್ನ ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮವಾದ ಫಲನೇ ಸಿಗ್ತಾ ಇದೆ. ಜಾಸ್ತಿ ಅವರೆಕಾಳನ್ನ ಬಳಸಿ ನೀವು ಆಹಾರ ಸೇವನೆ ಮಾಡೋದು ಕೂಡ ಉತ್ತಮ ಅಂತ ಹೇಳ್ತೀನಿ. ಇನ್ನು ಶನೈಶ್ಚರನಿಗೆ ಸಂಬಂಧಪಟ್ಟಿದ್ದು ಕೂಡ ನೀವು ಬಡವರು ಬಗ್ಗರಿಗೆ ಸ್ವಲ್ಪ ದಾನ ಮಾಡೋದಾಗಿರ್ಬೋದು, ವೃದ್ಧರಿಗೆ ಸ್ವಲ್ಪ ಸಹಾಯ ಮಾಡೋದಾಗಿರ್ಬೋದು, ಇವೆಲ್ಲ ಮಾಡೋದ್ರಿಂದ ನಿಮಗೆ ಇನ್ನೂ ಉತ್ತಮ ಫಲ ಸಿಕ್ಕುತ್ತೆ. ಅಥವಾ ನಿಮ್ಮ ನೆರೆಹೊರೆಯಲ್ಲಿ ಯಾರಾದರೂ ಹಾಸ್ಪಿಟಲ್ಗೆ ಹೋಗಬೇಕು ಅಥವಾ ಅವ್ರಿಗೇನಾದ್ರು ತೊಂದರೆ ಆಗಿದೆ, ಅವ್ರಿಗೆ ಯಾರಾದ್ರು ಸಹಾಯ ಮಾಡೋರು ಬೇಕು ಅಂದಾಗ ನೀವೇ ಹೋಗಿ ಅವರಿಗೆ ಸಹಾಯ ಮಾಡೋದ್ರಿಂದ ಕೂಡ ನಿಮಗೆ ಇನ್ನೂ ಒಳ್ಳೆ ಫಲ ಸಿಗುತ್ತೆ. ನೀವು ಎಷ್ಟು ಒಳ್ಳೆ ಕೆಲಸಗಳನ್ನ ಈ ಮಂತಲ್ಲಿ ಮಾಡ್ತೀರೋ ನಿಮಗೆ ಅಷ್ಟೇ ಒಂದು ಉತ್ತಮವಾದ ಪ್ರತಿಫಲ ಕೂಡ ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇದೆ. ಇದಿಷ್ಟೇ ಅಲ್ದಿರ ನಿಮಗೆ ಇನ್ನೂ ಉತ್ತಮವಾದ ಫಲಗಳು ಬೇಕು ಅಂತಂದರೆ ಶನೈಶ್ಚರನಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಶುಕ್ರನಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ನಮ್ಮಲ್ಲಿ ಸಿಗುವಂಥ ಕ್ರಿಸ್ಟಲ್ಸ್ನ ನೀವು ಧರಿಸೋದ್ರಿಂದ ನಿಮಗಿನ್ನೂ ಉತ್ತಮವಾದ ಫಲನೇ ಸಿಗ್ತಾ ಇದೆ. ಇನ್ನು ನಿಮ್ಮ ವೈಯಕ್ತಿಕ ಜಾತಕಗಳನ್ನೇನಾದ್ರು ತೋರಿಸ್ಕೊಳ್ಬೇಕು ಅನ್ನೋದಿದ್ದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತೊಗೋಬೋದು. ಇನ್ನು ಈಗ ತಿಳಿಸಿದಂತಹ ಫಲಾನುಫಲಗಳು ಸಾಮಾನ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನಮ್ಮ ಕಾರ್ಯಕ್ರಮನ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಮುಂದೆ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ದಯಮಾಡಿ ವೀಕ್ಷಣೆ ಮಾಡಿ ಅಂತ ಕೂಡ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ ಮತ್ತು ನಾನು ಇನ್ನು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಇದೇ ತಿಂಗಳ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.